ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು IBPS ಕ್ಲರ್ಕ್ ಮೈನ್ಸ್ ನಮ್ಮ ಕರ್ನಾಟಕ ಸ್ಟೇಟ್ದು ಪ್ರೀವಿಯಸ್ ಇಯರ್ಸ್ ಕಟ್ ಆಫ್ ಮತ್ತು ಪ್ರೀವಿಯಸ್ ಇಯರಲ್ಲಿ ವೇಕೆನ್ಸಿ ಎಷ್ಟಿತ್ತು ಆ್ಯಂಡ್ ಪ್ರೀವಿಯಸ್ ಇಯರ್ ವೇಕೆನ್ಸಿ ನಾನು ಅಪ್ಡೇಟೆಡ್ ವೇಕೆನ್ಸಿ ಹೇಳ್ತೀನಿ 2023-24 ಅಂದರೆ ರಿಸಲ್ಟ್ ಬಂದಾಗ ಎಷ್ಟು ವೇಕೆನ್ಸಿ ಇತ್ತು ಅಂತ. ತುಂಬ ಜನ ಜಸ್ಟ್ ಅಂದರೆ ನೋಟಿಫಿಕೇಷನಲ್ಲಿ 400 300 ಅಂತ ವೇಕೆನ್ಸಿ ಇದೆಯಲ್ಲ, ಅದನ್ನೇ ಫೈನಲ್ ವೇಕೆನ್ಸಿ ಅಂದ್ಕೊಂಡು ಡಿಸ್ಕಷನ್ ಮಾಡಿ ಕನ್ಕ್ಲೂಷನಿಗೆ ಬರ್ತಿದ್ದಾರೆ. ಸೊ ಲಾಸ್ಟ್ ಇಯರ್ 400 ಇತ್ತು, ಈ ವರ್ಷ 1300 ಇದೆ, ಕಟ್ ಆಫ್ ಇಷ್ಟು ಹೋಗುತ್ತೆ ಅಂತ. ಬಟ್ ದಟ್ಸ್ ನಾಟ್ ಟ್ರೂ. ಪ್ರತಿ ವರ್ಷ ವೇಕೆನ್ಸಿ ಇನ್ಕ್ರೀಸ್ ಆಗಿರುತ್ತೆ ಅಟ್ ದ ಟೈಮ್ ಆಫ್ ರಿಸಲ್ಟ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಅದು ಹೇಗೆ ಎಫೆಕ್ಟ್ ಆಗುತ್ತೆ ಕಟ್ ಆಫ್ಗೆ ವೇಕೆನ್ಸಿ ಇನ್ಕ್ರೀಸ್ ಆಗಿದೆ ಅದು, ಮತ್ತು ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವರ್ಷ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇತ್ತು, ಅದಾದಮೇಲೆ ಪ್ಯಾಟ್ರನ್ ಚೇಂಜ್ಡ್ ಪ್ಯಾಟ್ರನ್ ಏನಿದೆ ಅದು ಎಷ್ಟು ರೇಂಜಿಗೆ ಎಫೆಕ್ಟ್ ಆಗುತ್ತೆ. ಲೈಕ್ ಟೈಮ್ ಡಿಕ್ರೀಸ್ ಆಗಿಬಿಟ್ಟಿದೆ, ತುಂಬ ಡಿಕ್ರೀಸ್ ಆಗುತ್ತೆ ಅಂತ ಕೆಲವೊಬ್ರು ಡಿಸ್ಕಸ್ ಮಾಡ್ತಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ, ಚೇಂಜ್ಡ್ ಪ್ಯಾಟ್ರನ್ದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಓವರಾಲ್ ಒಂದು ಕನ್ಕ್ಲೂಷನಲ್ಲಿ ಇದೆಲ್ಲ ಪಾಯಿಂಟ್ ಕನ್ಸಿಡರ್ ಮಾಡಿಬಿಟ್ಟು ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ನಾನೊಂದು ಸ್ಕೋರ್ ರೇಂಜ್ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಅದು ಯಾವುದೇ ಕಾರಣಕ್ಕೂ ಅಕ್ಯುರೇಟ್ ಆಗಿರಲ್ಲ. ಆ್ಯಂಡ್ ನಾನು ಅಂತಲ್ಲ, ಯಾರೂ ಅಕ್ಯುರೇಟ್ ಆಗಿ ಎಕ್ಸ್ಪೆಕ್ಟ್ ಕಟ್ ಆಫ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿದೆ ಇದು ಲಿಟ್ರಲಿ ವೇಸ್ಟ್ ಆಫ್ ಟೈಮ್. ಅಂದರೆ ನೀವು ಜಾಸ್ತಿ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಕೊಡೋಷ್ಟು ಇಂಪಾರ್ಟೆಂಟ್ ಅಲ್ಲ. ಏನಕ್ಕೆ ಅಂತಂದರೆ ಅದು ಆಲ್ರೆಡಿ ಆಗೋಗಿರೋ ಚಾಪ್ಟರ್. ಫಾರ್ ಎಕ್ಸಾಂಪಲ್, ನಾನೇನಾದರೂ ಮೇನ್ಸ್ಗಿಂತ ಮುಂಚೆ ಟಾರ್ಗೆಟ್ ಸ್ಕೋರ್ ಅಂತ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಅರ್ಥ ಇದೆ. ಓಕೆ, ನಾನು ಅಷ್ಟು ಅಂದರೆ ಇಷ್ಟು ಟಾರ್ಗೆಟ್ ಮಾಡಿ ಪುಷ್ ಮಾಡ್ಬೋದು ಸ್ಕೋರ್ನ, ಅಂದರೆ ಟೈಮ್ ಇರುತ್ತೆ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ. ಬಟ್ ಎಕ್ಸಾಮ್ ಆದಮೇಲೆ ಇಷ್ಟು ಸ್ಕೋರ್ ನಿಂತ್ಕೊಳ್ಳುತ್ತೆ ಅಂದರೆ ನೀವು ಚೇಂಜ್ ಮಾಡೋದಕ್ಕಾಗಲ್ಲ. ಆಲ್ರೆಡಿ ಆಗಿರೋದನ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡ್ಬೋದು ಅಂದರೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಬದಲು ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. RRB PO ಆಗಿರ್ಬೋದು, RRB ಕ್ಲರ್ಕ್ ಇರ್ಬೋದು, ಅಥವಾ ತುಂಬ ಜನದ IBPS PO ಕ್ಲಿಯರ್ ಆಗಿರ್ಬೋದು. ಅವರು ಕೂಡ ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಅದು ನಿಮಗೆ ಫ್ರೂಟ್ಫುಲ್ ರ್ಯಾದರ್ ದ್ಯಾನ್ ದಿಸ್. ಸೊ ಈಗ ಮೇನ್ ಟಾಪಿಕಿಗೆ ಬರ್ತೀನಿ. ಸೊ ಈಗ ಫಸ್ಟ್ ಕಟ್ ಆಫ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನೋಡೋಣ. ಆ್ಯಂಡ್ ಫಸ್ಟ್ ಫ್ಯಾಕ್ಟರ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಆ್ಯಂಡ್ ಇಲ್ಲಿ ತುಂಬ ಜನ ಟೈಮಿಂಗ್ಸ್ ಕಮ್ಮಿ ಆಯಿತು, ಕಟ್ ಆಫ್ಗೆ ತುಂಬ ಕಮ್ಮಿ ಅಂದರೆ ಎಫೆಕ್ಟ್ ಆಗುತ್ತೆ ಆ ಥರ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದು ನಿಜವೂ ಇರ್ಬೋದು. ಇಲ್ಲಿ ನನ್ನ ಪಾಯಿಂಟ್ ಆಫ್ ಏನಿದೆ ಈ ಚೇಂಜ್ಡ್ ಪ್ಯಾಟರ್ನ್ ಮೇಲೆ ಅದನ್ನು ಹೇಳ್ತೀನಿ. ನಿಮಗೇನಾದರೂ ಡಿಫ್ರೆಂಟ್ ಒಪಿನಿಯನ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿದೆ ರೇಂಜು ಅದನ್ನು ಕೂಡ ನೀವು ಕಮೆಂಟ್ ಹಾಕ್ಬೋದು. ಇಲ್ಲಿ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋ ಪಾಯಿಂಟ್ಸ್ ಎಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು ಪಾಯಿಂಟಿಗೆ ಹೇಗೆ ನನ್ನ ಅಪ್ರೋಚ್ ಇದೆ ಅದ್ರ ಬಗ್ಗೆ ಮಾತ್ರ ನಾನು ಡಿಸ್ಕಸ್ ಮಾಡ್ತಿರ್ತೀನಿ. ನಿಮಗೆ ಬೇರೆ ಥರ ಅಪ್ರೋಚ್ ಇದ್ದರೆ, ನಿಮಗೆ ಬೇರೆ ಒಪಿನಿಯನ್ ಇದ್ದರೆ ನೀವು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಈಗ ಫಸ್ಟ್ ಪಾಯಿಂಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗಿರೋದು ಆ್ಯಂಡ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಸೆಲೆಕ್ಟೆಡ್ ಫಾರ್ ಮೇನ್ಸ್. ಥರ್ಡ್ ಬಂದುಬಿಟ್ಟು ವೇಕೆನ್ಸಿ ಇನ್ಕ್ರೀಸ್ ಆಗಿರೋದು. ಆಬ್ವಿಯಸ್ಲಿ ವೇಕೆನ್ಸಿ ಇನ್ಕ್ರೀಸ್ ಆಗಿರೋದು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನೀವು ವೇಕೆನ್ಸಿ ಇನ್ಕ್ರೀಸ್ ಆದರೆ ಕಟ್ ಆಫು ಡಿಕ್ರೀಸ್ ಆಗಲೇಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೂ ಕೂಡ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಆ್ಯಕ್ಚುಯಲ್ ಎಕ್ಸಾಂಪಲ್ನ. ನೀವು ಅದರಿಂದ ನೀವು ಡಿಸೈಡ್ ಮಾಡಿ. ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಏನಿದೆ ಇದು ಆ್ಯಕ್ಚುಲಿ ಮ್ಯಾಟರ್ ಆಗೋದು. ಡಿಫಿಕಲ್ಟಿ ಲೆವೆಲ್ ಮತ್ತು ಆಸ್ಪರೆಂಟ್ಸು ಇದೆರಡು ಆ್ಯಕ್ಚುಲಿ ಮ್ಯಾಟರ್ ಆಗೋದು. ಆ್ಯಂಡ್ ಇದು ಎರಡನ್ನೇ ನಾವು ಅಕ್ಯುರೇಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಈ ವೇಕೆನ್ಸಿನ ನಾವು ಗೊತ್ತಾಗುತ್ತೆ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಗೊತ್ತಾಗುತ್ತೆ. ಬಟ್ ಇಂಪಾರ್ಟೆಂಟಾಗಿ ಎಫೆಕ್ಟ್ ಆಗೋದು ಇವೆರಡು ಪಾಯಿಂಟ್, ಡಿಫಿಕಲ್ಟಿ ಲೆವೆಲ್ಲು, ನಾರ್ಮಲೈಸೇಷನು ಮತ್ತು ಆಸ್ಪರೆಂಟ್ಸ್. ಈಗ ಈ ಪಾಯಿಂಟ್ಗಳನ್ನ ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟು ಪ್ರೀವಿಯಸ್ ಇಯರ್ ಟ್ರೆಂಡ್, ಇದ್ರ ಬಗ್ಗೆ ನೋಡೋಣ. ಪ್ರೀವಿಯಸ್ ಇಯರ್ ಟ್ರೆಂಡ್ ಇಲ್ಲಿ ಏನಿದೆ ನಂದು ವೇಕೆನ್ಸಿ ಮತ್ತು ಮೈನ್ಸ್ ಕಟ್ ಆಫ್ ನೀವು ಇಲ್ಲಿ ನೋಡ್ತಿರೋದು. ಈ 2021-2022 ಏನು ವೇಕೆನ್ಸಿ ಇದೆ ಇದು ನೋಟಿಫಿಕೇಷನಲ್ಲಿ ಬಂದಂಥ ವೇಕೆನ್ಸಿ. ಅಂದರೆ ಅಟ್ ದ ಟೈಮ್ ಆಫ್ ರಿಸಲ್ಟ್ ಎಷ್ಟಿತ್ತು ವೇಕೆನ್ಸಿ ಅಂತ ನನಗೆ ಡಾಟಾ ಸಿಕ್ಕಿಲ್ಲ. ಬಟ್ 2023 ಮತ್ತು 2024 ಇದು ರಿಸಲ್ಟ್ ಬಂದಿದ್ದ ದಿನ ಎಷ್ಟು ವೇಕೆನ್ಸಿ ಇತ್ತು ರಿಸಲ್ಟ್ ದಿನ ಆ ವೇಕೆನ್ಸಿ. ಸೊ ನಾನಿಲ್ಲಿ ಈ 2023-2024 ಮಾತ್ರ ಕನ್ಸಿಡರ್ ಮಾಡ್ತೀನಿ ಈ ಡಿಸ್ಕಷನಲ್ಲಿ. ಆ್ಯಂಡ್ ಈ 2024ರಲ್ಲಿ ವೇಕೆನ್ಸಿ ಬಂದುಬಿಟ್ಟು 863 ಇದ್ದರು. ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ಅಂದರೆ 2023ಗಿಂತ 120 ವೇಕೆನ್ಸಿ ಜಾಸ್ತಿ ಇದ್ದರೂ ಕೂಡ ಮೈನ್ಸ್ ಕಟ್ ಆಫು ಓವರಾಲ್ ಆಗಿ 5.5 ಜಾಸ್ತಿ ಬಂದಿತ್ತು. 5.5 ಮೀನ್ಸ್ ಆಲ್ಮೋಸ್ಟ್ 10 ಮಾರ್ಕ್ಸ್ ತೆಗಿಬೇಕಿತ್ತು ಎಕ್ಸ್ಟ್ರಾ. ಇದು ನಂದು ಇಲ್ಲಿ 100 ಮಾರ್ಕ್ಸಿಗಿರೋದು ಕಟ್ ಆಫು. 200ಗೆ ಆಲ್ಮೋಸ್ಟ್ 10 to 11 ಮಾರ್ಕ್ಸ್ ಕಟ್ ಆಫ್ ಇನ್ಕ್ರೀಸ್ ಆಗಿತ್ತು, ಈ ಒಂದು ವೇಕೆನ್ಸೀಸ್ ಇನ್ಕ್ರೀಸ್ಡ್. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂದರೆ ಪ್ರಿಲಿಮ್ಸ್ 2023ಲಿ ಕಟ್ ಆಫ್ ಜಾಸ್ತಿ ಇತ್ತು 2024ಗಿಂತ. ಬಟ್ ಮೈನ್ಸಲ್ಲಿ 2024ಅಲ್ಲಿ ಮೈನ್ಸ್ ಕಟ್ ಆಫ್ ಜಾಸ್ತಿ ಆಯಿತು, ಪ್ರಿಲಿಮ್ಸ್ ಕಟ್ ಆಫ್ ಕಮ್ಮಿ ಇತ್ತು. ಸೊ ಇದು ಏನು ಕೇಳಿದೆ ಅಂತ ಅಂದರೆ 46 ಹೋಗ್ಬಿಟ್ಟಿದೆ ಪ್ರಿಲಿಮ್ಸ್ ಕಟ್ ಆಫು. ಅದರಿಂದ ಅದೇ ರೇಂಜಲ್ಲಿ ಅಂದರೆ ಅಷ್ಟೇ ಡಿಕ್ರೀಸ್ ಆಗುತ್ತೆ ಮೈನ್ಸೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಅಂದರೆ ಇಲ್ಲ ಆಗೋದೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ 100% ಅದರಿಂದ ಕಟ್ ಆಫ್ ಕಮ್ಮಿ ಇರುತ್ತೆ ಅಂತ ಹೇಳೋಕ್ಕಂತೂ ಆಗಲ್ಲ ಯಾರ ಕೈಲೂ.
ಸೊ ಇದಿಷ್ಟು ಪ್ರೀವಿಯಸ್ ಇಯರ್ ಕಟ್ ಆಫ್ ಡಿಸ್ಕಷನ್ ಆಯಿತು. ಈಗ ಬಂದುಬಿಟ್ಟು ಈ ವರ್ಷದ್ದು ವೇಕೆನ್ಸಿ ನೋಡೋಣ. ಈ ವರ್ಷದ್ದು ಆಬ್ವಿಯಸ್ಲಿ 1386 ಅಟ್ ಪ್ರೆಸೆಂಟ್ ಇಷ್ಟು ವೇಕೆನ್ಸಿ ಇದೆ ಆ್ಯಂಡ್ ಮುಂದೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಈಗ ನೆಕ್ಸ್ಟ್ ಈ ಎಕ್ಸಾಮಿನೇಷನ್ ಪ್ಯಾಟ್ರನ್ ಏನು ಚೇಂಜ್ ಆಗಿದೆ ಇದ್ರ ಮೇಲೆ ಹೇಳ್ತೀನಿ ನೋಡಿ. ಇಲ್ಲಿ ನಂದು ಹೇಗೆ ನಾನು ಇದನ್ನು ನೋಡ್ತೀನಿ ಅನ್ನೋದು ನೀವು ನಿಮ್ಮ ಅಪ್ರೋಚ್ನ ಹೇಳ್ಬೋದು. ಸೊ ಇಲ್ಲಿ 2025ರಲ್ಲಿ ನೋಡಿ 155 ಕ್ವಶನ್ನು. ಇಲ್ಲಿ ಸೆಕ್ಷನ್ ವೈಸ್ ಹೇಳೋದ, ನಾನು ಓವರ್ ಆಲ್ ಹೇಳ್ತೀನಿ. 120 ಮಿನಿಟ್ಸ್. ಸೊ ಟೈಮಿಂಗ್ ವೈಸ್ ಕಂಪೇರ್ ಮಾಡಿದರೆ 2024ಕ್ಕೆ 40 ನಿಮಿಷ ಕಮ್ಮಿ ಆಗಿದೆ ನೋಡಿ. ಸೊ 40 ನಿಮಿಷ ಕಮ್ಮಿ ಆಗಿದೆ. ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ನೋಡಿದರೆ 35 ಕ್ವಶನ್ಸ್ ಕಮ್ಮಿ ಆಗಿದೆ. ಸೊ ಇಲ್ಲಿ ಎಲ್ಲ ಟೈಮ್ ಡಿಕ್ರೀಸ್ ಆಯಿತು ಆ ಪಾಯಿಂಟ್ ಮಾತ್ರ ಕನ್ಸಿಡರ್ ಮಾಡ್ತಿದ್ದಾರೆ, ಬಟ್ ಕ್ವಶನ್ಸ್ ಡಿಕ್ರೀಸ್ ಆಗಿ ಕನ್ಸಿಡರ್ ಮಾಡ್ತಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಜನ ಹೇಳ್ಬೋದು 2 ಮಾರ್ಕ್ಸ್ ಕ್ವಶನ್ ಇತ್ತು ಅಂತ, ಬಟ್ ಆ 2 ಮಾರ್ಕ್ಸ್ ಮಾರ್ಕ್ಸ್ ಸೇಮ್ ಇದೆ, ಮಾರ್ಕ್ಸ್ ಏನೂ ಡಿಫ್ರೆನ್ಸ್ ಆಗಿಲ್ಲ, ಕ್ವಶನ್ಸ್ ಮಾತ್ರ ಡಿಕ್ರೀಸ್ ಆಗಿದೆ. ಆ 2 ಮಾರ್ಕ್ಸ್ ಕ್ವಶನ್ನು ನಾನು ಕೇಳಿದ ಮಟ್ಟಿಗೆ 1 ಮಾರ್ಕ್ಸ್ದು ಎಷ್ಟು ಡಿಫಿಕಲ್ಟಿ ಇತ್ತು ಅಥವಾ ಎಷ್ಟು ಡೂಯೇಬಲ್ ಇತ್ತು ಅಥವಾ ಎಷ್ಟು ಡಿಫಿಕಲ್ಟಿ ಇತ್ತು, ಅದೇ ರೀತಿ 2 ಮಾರ್ಕ್ಸ್ದು ಅದೇ ಲೆವೆಲಲ್ಲಿತ್ತು. ಆ್ಯಂಡ್ ಈವನ್ 29th ರೀಸನಿಂಗಲ್ಲಿ ಯಾರ್ಯಾರು ಅಟೆಂಡ್ ಮಾಡಿದ್ರು ಅವರು ಆಲ್ಮೋಸ್ಟ್ 2 ಮಾರ್ಕ್ಸ್ನೇ ಅಟೆಂಡ್ ಮಾಡಿದ್ದಾರೆ. ಲೈಕ್ 15, 20 ಆ ಥರ 2 ಮಾರ್ಕ್ಸ್ ಅಟೆಂಡ್ ಮಾಡಿದ್ದಾರೆ. ಅಲ್ಲೇ ಅವ್ರಿಗೆ 40 ಮಾರ್ಕ್ಸ್ ಬಂದೋಯ್ತು ಆ ಟೈಮಿಂಗಲ್ಲಿ. ಸೊ ಇಲ್ಲಿ ನಾನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಿರೋದು ಏನು ಅಂತ ಅಂದರೆ, ನಂಬರ್ ಆಫ್ ಕ್ವಶನ್ಸ್ ಡಿಕ್ರೀಸ್ ಆದ್ರೂ 2 ಮಾರ್ಕ್ಸ್ ಕ್ವಶನ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಯಾರಾದರೂ 10 ಮಿನಿಟ್ಸಲ್ಲಿ 1 ಮಾರ್ಕ್ಸಿಂದು 5 ಕ್ವಶನ್ಸ್ ಸಾಲ್ವ್ ಮಾಡ್ತಿರೋರು ಇಲ್ಲಿ ಅಂದರೆ 6 ಕ್ವಶನ್ಸ್ ಅಂತ ಇಟ್ಕೊಳ್ಳೋಣ ಸಿಂಪಲ್ ಆಗಿ, 6 ಕ್ವಶನ್ಸ್ ಸಾಲ್ವ್ ಮಾಡ್ತಿರೋರು ಅದೇ ಈ ಸಲ ಎಕ್ಸಾಮಲ್ಲಿ ಅದೇ 10 ಮಿನಿಟ್ಸಲ್ಲಿ 2 ಮಾರ್ಕ್ಸ್ದು 3 ಕ್ವಶನ್ಸ್ ಸಾಲ್ವ್ ಮಾಡಿದರೂ ಕೂಡ ಅವರಿಗೆ ಅಷ್ಟೇ ಮಾರ್ಕ್ಸ್ ಬರುತ್ತೆ. ಸೊ ಈ ಟೈಮಿಂಗ್ಸ್ ಡಿಕ್ರೀಸ್ ಆಗಿರೋ ಅನ್ನೋದು ಏನಿದೆ, ಇದು ಮೆಂಟಲ್ ಅಂದರೆ ಸ್ವಲ್ಪ ಟೈಮ್ ಡಿಕ್ರೀಸ್ ಆಯಿತು ಅಂತ ಮೆಂಟಲಿ ಸ್ವಲ್ಪ ಪ್ರೆಷರ್ ಹಾಕೋದು ಬಿಟ್ಟು ಅಷ್ಟೊಂದು ಎಫೆಕ್ಟ್ ಆಗಿರಲ್ಲ, ನನ್ನ ಪ್ರಕಾರ ಆಗಿರಲ್ಲ. ಇಲ್ಲಿ ಅರ್ಥ ಆಯಿತು ಅನ್ಕೋತೀನಿ. ಪ್ರತಿ ಸೆಕ್ಷನಲ್ಲೂ ಅದೇ ಥರ ಆಗಿದೆ. 2 ಮಾರ್ಕ್ಸ್ದು 1 ಮಾರ್ಕ್ಸ್ದು ಆಲ್ಮೋಸ್ಟ್ ಈಕ್ವಲ್ ಲೆವೆಲ್ದಿತ್ತು. ಆ್ಯಂಡ್ ಯಾರ್ಯಾರು 2 ಮಾರ್ಕ್ಸ್ ಅಟೆಂಡ್ ಮಾಡಿದ್ದಾರೆ ಅವ್ರದ್ದು ತುಂಬ ಚೆನ್ನಾಗಿ ಸ್ಕೋರ್ ಬರುತ್ತೆ ಈ ಸಲ. ಯಾಕೆಂದರೆ 2 ಮಾರ್ಕ್ಸ್ ಡೈರೆಕ್ಟ್ 2 ಮಾರ್ಕ್ಸಿಗೆ ಬಿದ್ದುಬಿಟ್ಟಿದ್ದಾರೆ. 2 ಮಾರ್ಕ್ಸಲ್ಲಿ ಇದ್ದಿದ್ದೆಲ್ಲ ಅಂದರೆ ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದಾರೆ ಫಸ್ಟ್ ಡೇಲಿ. ನಂಗೆ ಸೆಕೆಂಡ್ ಡೇದು ಅಷ್ಟು ಗೊತ್ತಿಲ್ಲ, ಅದರಲ್ಲೂ ಕ್ವಾಂಟ್ ಸೆಕೆಂಡ್ ಡೇದು ನನಗೆ ಅಷ್ಟು ಗೊತ್ತಿಲ್ಲ. ಕ್ವಾಂಟ್ ಹೇಗೆ ಅಂದರೆ ಸೆಕೆಂಡ್ ಡೇ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್ ಇತ್ತಂತೆ. ಆ್ಯಂಡ್ ಇಲ್ಲಿ ಎಲ್ಲರೂ ಇಲ್ಲ ನಿಮ್ಮ ಶಿಫ್ಟ್ ಬಗ್ಗೆ ನೀವು ಮಾತಾಡಿ, ನನ್ನ ಶಿಫ್ಟ್ ಡಿಫಿಕಲ್ಟ್ ಇತ್ತು ಅಂತ, ಬಟ್ ಬೇರೆ ಶಿಫ್ಟು ಅದು ಈಸಿ ಇತ್ತು ನನಗೆ ಡಿಫಿಕಲ್ಟ್ ಇತ್ತು ಆ ಥರ ಕಂಪೇರ್ ಮಾಡಿಬಿಡಿ. ಅದು IBPS ಕಂಪೇರ್ ಮಾಡಿ ನಾರ್ಮಲೈಸೇಷನ್ ಪಾಯಿಂಟ್ ಏನಿದೆ ಅದು IBPS ಕೊಡುತ್ತೆ. ಯಾಕೆಂದರೆ ನೀವು ಬೇರೆಯವ್ರಿಗೆ ಆ ಥರ ಹೇಳಿದರೆ ಅವರು ಓದಿ ಎಕ್ಸಾಮ್ ಬರೆದಿರ್ತಾರೆ, ಅಥವಾ ನೀವು ಹಂಗೆ ಹೇಳಿಬಿಟ್ರೆ ಅವ್ರಿಗೆ ಈಸಿ ಇತ್ತು ಅಂತ ಅವ್ರಿಗೂ ಸ್ವಲ್ಪ ಅನಿಸುತ್ತೆ, ಇಲ್ಲ ನನಗೆ ಅದು ಹೆಂಗೆ ಈಸಿ ಇತ್ತು ಅನ್ಕೋತಿದ್ದಾರೆ, ನಂದು ಡಿಫಿಕಲ್ಟ್ ಇತ್ತು ಆ ಥರ ಅನಿಸುತ್ತೆ. ಕೆಲವೊಬ್ರು ಬ್ರಾಡಾಗಿ ತಗೋತಾರೆ, ಓಕೆ ಮೇ ಬಿ ನಂದೇ ಈಸಿ ಇತ್ತೇನೋ ಅವ್ರದ್ದೇ ಡಿಫಿಕಲ್ಟ್ ಇತ್ತು ಅಂತ. ಬಟ್ ಇಲ್ಲಿ ನೀವು ನಿಮ್ಮ ಶಿಫ್ಟ್ ಬಗ್ಗೆ ಮಾತಾಡಿ, ಬೇರೆಯವ್ರ ಶಿಫ್ಟ್ ಬಗ್ಗೆ ನೀವೇನು ಒಪಿನಿಯನ್ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ನೀವು ಆ ಶಿಫ್ಟ್ ಅಟೆಂಡ್ ಮಾಡಿಲ್ಲ ಎಕ್ಸಾಮ್ನ. ಸೊ ಇಲ್ಲಿ ಅದೇ ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ, ಟೈಮಿಂಗ್ಸ್ ಡಿಕ್ರೀಸ್ ಆಯಿತು 40 ಮಿನಿಟ್ಸು, ಅದೇ ಅಟ್ ದ ಸೇಮ್ ಟೈಮ್ 35 ಕ್ವಶನ್ಸ್ ಕೂಡ ಡಿಕ್ರೀಸ್ ಆಗಿದೆ. ಆ್ಯಂಡ್ ಸೆಕ್ಷನ್ ಎಗೂ ಸೆಕ್ಷನ್ ಬಿಗೂ ಅಷ್ಟು ಡಿಫ್ರೆನ್ಸ್ ಇರಲಿಲ್ಲ ಡಿಫಿಕಲ್ಟಿ ಲೆವೆಲಲ್ಲಿ. ಸೊ ಇದು ತುಂಬ ಎಫೆಕ್ಟ್ ಮಾಡಲ್ಲ ಕಟ್ ಆಫ್ಗೆ ಓವರ್ ಆಲ್. ಸೊ ಇಲ್ಲಿ ಇದೊಂದೇ ಪಾಯಿಂಟು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಈಗ ಒಬ್ಬ ಆಸ್ಪಿರೆಂಟ್ ಆಗಿ ನಾನು ಇಲ್ಲಿ ಓವರ್ ಆಲ್ ಹೇಳ್ತೀನಿ. ಅಂದರೆ ಒಬ್ಬೊಬ್ರದ್ದು ರೀಸನಿಂಗ್ ಸ್ಟ್ರಾಂಗ್ ಇರುತ್ತೆ, ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಇಲ್ಲ ಕ್ವಾಂಟಲ್ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಬಟ್ ನಾನು ಓವರ್ ಆಲ್ ಆಗಿ ನೀವು ಪಿಕ್ಚರ್ ನೋಡಬೇಕು. ನೀವು ವೈಯಕ್ತಿಕವಾಗೂ ಅಷ್ಟೇ ನಿಮ್ಮ ಅಟೆಂಪ್ಟ್ಸ್ನ ಒಂದು ಸೆಕ್ಷನ್ ನೋಡಿಬಿಟ್ಟು ಕನ್ಸಿಡರ್ ಮಾಡಬೇಡಿ ನಿಮ್ಮದು ಕ್ಲಿಯರ್ ಆಗುತ್ತೋ ಅಥವಾ ನಿಮ್ಮ ಸ್ಕೋರ್ನ. ಓವರ್ ಆಲ್ ನಿಮ್ಮ 4 ಸೆಕ್ಷನ್ದು ಎಷ್ಟು ಬರುತ್ತೆ ಟೋಟಲ್ ಅದನ್ನು ನೋಡಿ ನಿಮ್ಮ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಟ್ ಆಫ್ ಕ್ಲಿಯರ್ ಆಗುತ್ತೋ ಇಲ್ವಾ ಅಂತ ಒಂದು ನಿಮಗೆ ಐಡಿಯಾ ಸಿಗುತ್ತೆ. ಆ್ಯಂಡ್ ಆ ಐಡಿಯಾ ಸಿಕ್ಕಾದ್ಮೇಲೆ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಎಕ್ಸಾಮಿಗೆ ಓದ್ಕೊಳ್ಳಿ. ಸೊ ಇಲ್ಲಿ ನಾನು ಜನರಲಾಗಿ ಹೇಳ್ತೀನಿ, ರೀಸನಿಂಗಲ್ಲಿ ಇನ್ ಕೇಸ್ ನೀವು 18 to 20 ಮಾರ್ಕ್ಸ್ ಬಂದರೆ ನಿಮಗೆ ಅದು ಒಳ್ಳೆ ಸ್ಕೋರ್ ಅಂತ. ಆ್ಯಂಡ್ ಕ್ವಾಂಟಲ್ ಕೂಡ 16, 18 ಇದು ನಾನು 29th ಯಾರ್ಯಾರ್ದಿತ್ತು ಅವ್ರಿಗೆ ಹೇಳ್ತಿರೋದು. 2nd ಡಿಸೆಂಬರ್ ಏನಿತ್ತು ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ನನಗೂ ಅನಿಸ್ತು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇತ್ತು ಅಂತ 2nd ಡಿಸೆಂಬರ್. ಆ್ಯಂಡ್ ಅವರಿಗೆ ನಾರ್ಮಲೈಸೇಷನ್ ಪಾಯಿಂಟ್ ಸಿಕ್ಕಿದರೆ ನಿಮಗೆ ಲೈಕ್ ಸಿಗುತ್ತೆ, ಒಳ್ಳೆ ನಾರ್ಮಲೈಸೇಷನ್ ಪಾಯಿಂಟೇ ಸಿಗುತ್ತೆ. ಇನ್ ಕೇಸ್ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಿರೋ ಲೆವೆಲ್ಲಿಗೆ ಅಷ್ಟು ಡಿಫ್ರೆನ್ಸ್ ಇತ್ತು ಡಿಫಿಕಲ್ಟಿ ಲೆವೆಲ್ ಅಂದರೆ ತುಂಬ ಚೆನ್ನಾಗೇ ಸಿಗುತ್ತೆ ನಾರ್ಮಲೈಸೇಷನ್ ಪಾಯಿಂಟು. ಸೊ ಗುಡ್ ಅಂತ ಅಂದರೆ ಕ್ವಾಂಟ್ 16 to 18, ಇಂಗ್ಲೀಷಲ್ಲಿ 18 to 20 ಅಂತ ಹೇಳಿದ್ದೀನಿ. ಆ್ಯಂಡ್ ಇದು ಜಸ್ಟ್ ಗುಡ್. ನಾನು ಏನಂತಾರಲ್ಲ ಈ ಸೆಕ್ಷನಲ್ ಕಟ್ ಆಫ್ ಹೇಳ್ತಿಲ್ಲ, ಸೆಕ್ಷನಲ್ ಕಟ್ ಆಫ್ ನೆಕ್ಸ್ಟ್ ಹೇಳ್ತೀನಿ ಎಷ್ಟು ಹೋಗ್ಬೋದು ಅಂತ. ಇದು ಜಸ್ಟ್
ಬೆಟರ್ ಅಂತ ನೀವು ಅಷ್ಟು ರೇಂಜಲ್ಲಿದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ. ಆ್ಯಂಡ್ ಇದು ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು ಇಂಗ್ಲೀಷಲ್ಲಿ ತುಂಬ ವೀಕ್ ಇರ್ತೀರ, ನಿಮ್ದು ಇಂಗ್ಲೀಷಲ್ಲಿ 15 13 ಬರ್ಬೋದು. ಆ್ಯಂಡ್ ಅವರು ರೀಸನಿಂಗಲ್ಲಿ ಕಂಪನ್ಸೇಟ್ ಮಾಡ್ಕೊಳ್ಳಿ, ಅಥವಾ ಕ್ವಾಂಟಲ್ 16 18 ಬರಲಿಲ್ಲ ಅಂತಂದರೆ ಅವ್ರು ಇಂಗ್ಲೀಷಲ್ಲಿ ಕಂಪನ್ಸೇಟ್ ಮಾಡಿ, ಇಲ್ಲ ರೀಸನಿಂಗಲ್ಲಿ ಕಂಪನ್ಸೇಟ್ ಮಾಡಿ. ಈಗ ಜಿ ಎ 8 to 10. ಸೊ ಇದಿಷ್ಟನ್ನು ಟೋಟಲ್ ಮಾಡಿ ಮಿನಿಮಮ್ ಟು ಮ್ಯಾಕ್ಸಿಮಮ್ಮು ನನಗೆ ಅನಿಸೋದು ಇದು ಔಟ್ ಆಫ್ 100 ಇದು 33 ±2 ಅಂದರೆ 31 to 35 ಈ ರೇಂಜಲ್ಲಿ ಕಟ್ ಆಫ್ ಇರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ಈಗ ಸೆಕ್ಷನಲ್ ಕಟ್ ಆಫ್ ಹೇಳ್ತೀನಿ. ಸೆಕ್ಷನಲ್ ಕಟ್ ಆಫ್ ಇದು ನಾನು ಜನರಲ್ ಕ್ಯಾಟಗರಿಗೆ ಹೇಳ್ತಿರೋದು, ಆ್ಯಂಡ್ ಇದು ಕೂಡ 100% ಅಕ್ಯುರೇಟ್ ಆಗಿರೋದಿಲ್ಲ. ರೀಸನಿಂಗ್ 7 ±1, ಕ್ವಾಂಟ್ 8 ±1. ಇದು ನಾನು 29th ಮಾತ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳ್ತಿದ್ದೀನಿ. ನಂಗೆ 2 ಡಿಸೆಂಬರ್ ಕ್ವಾಂಟ್ ಜಡ್ಜ್ ಮಾಡೋಕ್ಕೆ ಅಂದರೆ ನನಗೆ ಕಷ್ಟ ಆಗ್ತಿದೆ. ಸೊ ನಿಮಗೇನಾದರೂ ಒಪಿನಿಯನ್ ಇದ್ದರೆ ಹೇಳಿ ಸೆಕ್ಷನಲ್ ಕಟ್ ಆಫು. ಆ್ಯಂಡ್ ಪ್ರೀವಿಯಸ್ ಇಯರ್ ಇದಕ್ಕೆ ಇಲ್ಲೇನು ಕಟ್ ಆಫ್ ಹೇಳಿದ್ದೀನಿ ಇದಕ್ಕಿಂತ ಜಾಸ್ತಿ ಕಟ್ ಆಫ್ ಇದೆ. ಪ್ರೀವಿಯಸ್ ಇಯರ್ ಕ್ವಾಂಟ್ 11 ಏನೋ ಇತ್ತು ಕಟ್ ಆಫ್ OBC ಕ್ಯಾಟಗರಿಗೆ. ಆ್ಯಂಡ್ ರೀಸನಿಂಗ್ 8 ಇತ್ತು ಕಟ್ ಆಫು. ಜಿ ಎ ಬಂದುಬಿಟ್ಟು 9 ±2. ಜಿ ಎ ಸೆಕ್ಷನಲ್ ಕಟ್ ಆಫ್ ಅದೆಷ್ಟೇ ಪೇಪರ್ ಡಿಫಿಕಲ್ಟ್ ಇದ್ರೂ ಒಂದು ಒಳ್ಳೆ ಸೆಕ್ಷನ್ ಅಂದರೆ ಜಾಸ್ತಿನೇ ಇರುತ್ತೆ ಸೆಕ್ಷನಲ್ ಕಟ್ ಆಫ್ ಯೂಶ್ವಲಿ. ಆ್ಯಂಡ್ ಇಂಗ್ಲೀಷು ಜಿ ಎ ಬಂದುಬಿಟ್ಟು 3 ±1 ಅಂದರೆ 2 to 4 ಇಷ್ಟರಲ್ಲೇ ಇರುತ್ತೆ ಜಿ ಎ ಕಟ್ ಆಫು. ಆ್ಯಂಡ್ ಜಿ ಎ ಈ ಸಲ 2 ಟೈಪ್ಸ್ ಆಫ್ ಆಸ್ಪಿರೆಂಟ್ಸ್ ಇದ್ದಾರೆ. ಕೆಲವೊಬ್ಬರು ಈಗ UPSC KPSC ಆ ಥರ ಪ್ರಿಪೇರ್ ಆಗಿರೋರು ಅಥವಾ SSC ಪ್ರಿಪೇರ್ ಆಗಿರೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಿ ಎನ, ಒನ್ ಟೈಪ್. ಇನ್ನು ಕೆಲವೊಬ್ಬರು ಜಸ್ಟ್ ಬ್ಯಾಂಕಿಂಗ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಯಾರ್ಯಾರು ಓದ್ಕೊಂಡು ಹೋಗಿದ್ದಾರೆ ಅವ್ರದ್ದು ಚೆನ್ನಾಗಿ ಆಗಿಲ್ಲ. ಸೊ ಈ ಫಸ್ಟ್ ಕ್ಯಾಟಗರಿಯವರು ನಾನು ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಿದ್ದಾರೆ, ಆ್ಯಂಡ್ ಈಸಿ ಇತ್ತು, ಸ್ಕೋರೇಬಲ್ ಸಬ್ಜೆಕ್ಟ್ ಆಗಿತ್ತು ಅಂತ. ಆ್ಯಂಡ್ ಸೆಕೆಂಡ್ ಕ್ಯಾಟಗರಿ ಏನಿದ್ದಾರೆ ಅವರು ಇಲ್ಲ ಸ್ಕೋರೇಬಲ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್, ಇಷ್ಟು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂತ ಇದ್ದಾರೆ. ಆ್ಯಂಡ್ ಎರಡೂ ಕ್ಯಾಟಗರಿಯವರು ಆನ್ ಆವ್ರೇಜ್ ತೊಗೊಂಡ್ರೆ ಎಲ್ಲರೂ 8 ಅಂತೂ ಅಟೆಂಡ್ ಮಾಡಿದ್ದಾರೆ. ಸೊ ಆನ್ ಆವ್ರೇಜ್ ನೀವು 8 ಅಟೆಂಡ್ ಮಾಡಿದರೆ ಜಿ ಎಲಿ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರ ಅಂತ. ಅಕಸ್ಮಾತ್ ಅಷ್ಟು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆದರೆ ನೀವು ಬೇರೆ ಸೆಕ್ಷನಲ್ಲಿ ಕಂಪನ್ಸೇಟ್ ಮಾಡಿರ್ತೀರಾ ಅಂತ ನಾನು ಅನ್ಕೋತೀನಿ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ, ಮತ್ತೊಂದು ಸಲ ಹೇಳ್ತಿದ್ದೀನಿ, ಆ್ಯಕ್ಚುಯಲ್ ಕಟ್ ಆಫ್ ಅಲ್ಲ.